ಬಿಗ್ ಬಾಸ್ ಹೋದ ಬಗ್ಗೆ ನಂಗೇನು ಮಾಹಿತಿ ಇಲ್ಲ. ಯಾಕಂದ್ರೆ ಅವ್ರು ನನ್ನ ಹೆಂಡತಿ ಮನೆ ಬೀಗ ಹಾಕೊಂಡು ನಾನು ಕಟ್ಟಿದ್ದ ಮನೆ, ನಾನೇ ಒಂದು 25 ವರ್ಷ ಹಿಂದೆ 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ. ನಾನು ಕಟ್ಟಿದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನ್ಸಿ ನಾನು ಕೆಲಸಕ್ಕೆ ಹೋಗಿ ಬರೋದು ರಾತ್ರಿ 10 ಗಂಟೆ ಆಗಿರ್ಬೋದು. ಅಲ್ಲೇ ಹೋಟ್ಲಲ್ಲಿ ಇದ್ದಿದ್ದೆ, ಅದು ಕುಂದಾಪುರ ಹೋಟ್ಲಲ್ಲೇ ನಾನು KSRT ಹೋಟೆಲ್ ಕೆಲಸ ಮಾಡ್ತಿದ್ದೆ. ಅವಾಗ ಒಳಗಡೆ ಕೌಂಟ್ರ್ ಕೆಲಸ ಮಾಡ್ತಿದ್ದೆ. ಇವಳು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರೇ ಮನೆ ಬೀಗ ಹಾಕ್ಕೊಂಡು ಕೀಸ ಹಿಡ್ಕೊಂಡು ಹೋಗಿದ್ದಾರೆ. ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನುವ ಲೆಕ್ಕದಲ್ಲಿ ನನ್ನನ್ನು ಹೊರಗೆ ಜಗಳಿಯಲ್ಲಿ ಮಚ್ಚಾಗಿ ಮಾಡಿ ಒಂದು ಸತ ಅನ್ನನೂ ಸಹ ಕೊಡದೆ, ಒಂದು ಗ್ಲಾಸ್ ನೀರು ಕೊಡದೆ ತನ್ನ ರಾತ್ರಿ ಹೋಗಿದ್ದಾರೆ. ನಾನು ಮತ್ತೆ ನಾನು TV ನನ್ನ ಮೊಬೈಲಲ್ಲಿ ಯೂಟ್ಯೂಬರ್ ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಮತ್ತು ಬಿಗ್ ಬಾಸ್ಗೆ ಇಲ್ಲ, ನನ್ನ ಯಾವುದೂ ಅವ್ರು ಕರೀಲಿಲ್ಲ. ನನ್ನ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ. ಅವ್ರ ಅಪ್ಪ ಇಲ್ಲ ಅನ್ನೋದೇ ಮಾತು ಹೇಳುದು. ದ್ವೇಷ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ. ಇವಳು ಕಳ್ಳಾಟಿಗೆಲ್ಲರೂ ನಾನು ಹೇಳಿ ಬಿಡ್ತೀನೋ, ಅಯ್ಯೋ ಅಪ್ಪನ ಮುಖ ತೋರಿಸ್ದ ಆ ಗಂಟೆ ಅದಕ್ಕೆ ಮಾರನೇ ಎಲ್ಲ ಮರಿದೆ. ಅದು ನನ್ನ ಬಗ್ಗೆ ಅಲ್ಲಿ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ. ಚೈತ್ರ ಮಗಳು ಅಂದರೆ ನಾನು ನನ್ನ ಮಗಳು ಅಂತ ಹೇಳ್ತೇನೆ, ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೇ ದ್ವೇಷ ಚಾಲು. ನನ್ನ ದೊಡ್ಡ ಮಗಳು ಗಾಯತ್ರಿ, ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೊಲಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ. ಯಾರು ಹಂಗಿಲ್ಲ, ಯಾರು ಸ್ವಾಭಿಮಾನ. ನಮ್ಮ ಮದುವೆ ಅಂದರೆ ಮದುವೆ ಅಂತ ಹೋಗುದು ಮಾರ. ಆ ನಾಚಿಕೆ ಅವಳಿಗೆ ನಾಚಿಕೆ, ಅವನು ಕಳ್ಳ ಅವಳು ಕಟ್ಟ, ಅವಳು ಕುಟುಂಬದವರು ಸಹ ಅದೇ ಥರ ಕಳ್ರು ಮದುವೆ ಆದ 12 ವರ್ಷ ನಮ್ಮನೇಲಿ ನಾಯಿ ಥರ ಅನ್ನ ತಿಂದರೆ ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ. ಇವಳು ಸಹ ಅವನು ಒಳಗಡೆ ಕಟ್ಸೋದು, ತಾಯಿ ಅತ್ತೇನು ನನ್ನ ಹೆಂಡತಿ ಮಗೆ ಅವನಿಗೇನು ಅನ್ನ ಹಾಕೋದೇನು, ಅವನಿಗೇನು ಟೀ ಕಾಫಿ ಕೊಡೋದೇನು, ಗಂಡನಿಗೆ ಒಂದು ತುತ್ತು ಅನ್ನ ಒಂದು ಅನ್ನ ಹಾಕಿದವಳಲ್ಲ, ಗಂಡನಿಗೆ ಒಂದು ಚಹಾ ಮಾಡಿ ಕೊಟ್ಟವಳಲ್ಲ. ನಾನು ಮನೆ ಬಂದೆ ಒಂಥರ ಭಾಳ ಕೂತ್ಕೊಂಡು ಗೋರ ಮಗ ಇವರು ಕೆಲಸಕ್ಕೆ ಹೋಗೋದಿಲ್ಲ, ಎಲ್ಲರೂ ಯಾರ್ಯಾರು ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರೋದು. ನನಗೆ ಬೇಜಾರಾಗ ಬೇಜಾರಾಯಿತು, ನನಗೆಲ್ಲೂ ಮನಸ್ಸು ತಾಂತಿ ಸಿಗ್ತು, ನನಗೆ ಹೋಗ್ತಿದ್ದೆ. ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾ ಇಲ್ಲ. ಆದ್ಕೊಂಡು ನನ್ನ ಮಗಳ ಮನೆಗೂ ಅದು ನನ್ನ ಭಾವನ ಕೂಡ ನನ್ನ ಅಕ್ಕನ ಕುಟುಂಬ ಮನೆಗೆ ಹೋಗ್ತಿದ್ದೆ. ಮದುವೆಗೆ ಆಮಂತ್ರಣ ಇತ್ತ? ನನ್ನ ಮದುವೆಗೆ ಆಮಂತ್ರಣ ಇದೆ. ಮದುವೆ 4 ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು, ನೀವು ಮದುವೆ ಬರೋದು ನಂಗೆ 5 ಲಕ್ಷ ಹಣ ಕೊಡ್ಬೇಕಂತ ನಂಗೆ ಡಿಮ್ಯಾಂಡ್ ಇತ್ತು. ಯಾರು? ಚೈತ್ರ, ನೀವು 5 ಲಕ್ಷ ನಂಗೆ 5 ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ. ಇದು ನಾನು 5 ಲಕ್ಷ ಹಣ ಇವಳಿಗೆ ಕೊಡೋದಾದ್ರೆ ನಂಗೆ ಅಗತ್ಯ ಇಲ್ಲ ಅಲ್ಲಿಂತ ಮಕ್ಕಳು. ಅಪ್ಪ ನೀವು ಒಳ್ಳೆ ರೀತಿಯಾಗಿ ಬಂದು ನೀವು ದುಡ್ಡು ಕೊಡು, ನಿಮ್ಮನ್ನು ಗೌರವದಿಂದ ನನ್ನ ಕರೆದಿದ್ದಿದ್ರೆ ಆಶೀರ್ವಾದ ಮಾಡ್ತೀವಿ. ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲೂ ಹೇಳಂತ ಹೇಳಿಲ್ಲ. ತಂದೆ ಇಲ್ಲದ ಮೂಗಂತ ಯಾರು ಒಬ್ಬ ವಿಡಿಯೋ ಕಮೆಂಟ್ ಕೊಟ್ಟಿದ್ದಾನೆ, ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ. ತಂದೆ ಇಲ್ಲದ ಮಗಳಂತ. ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು, ನಾನು ತಂದೆ ಇಲ್ಲ ಅಂತ ಕಮೆಂಟ್ ಸುಳ್ಳು ಹೇಳಿಕೆ ಕೊಟ್ಟಿದ್ದಲ್ಲ, ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಹೇಳ್ತೇನೆ. ಈಗ ಬಂದ್ರೆ ಆಶೀರ್ವಾದ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ. ಅವ್ರು ಅಂತ 5 ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನಾನು ತೆಗೆದ್ರು, ನನ್ನ ಕುಟುಂಬದ ಇಡೀ ಕುಟುಂಬ ಮಾನವ ಮರ್ಯಾದೆ ತೆಗೆದ್ರು. ನನ್ನ ತಂದೆ ಹೆಸರಿಗೆ ಕಳಂಕ ತಂದರು, ನನ್ನ ಹೆಸರಿಗೂ ಕಳಂಕ ತಂದರು. ನನ್ನ ಮಗಳು ಒಳ್ಳೆ ರೀತಿಯ ಬಾಳೆ ಬದುಕಿದವಳು ನನ್ನ ಹಿರಿ ಮಗಳ ಬದುಕನ್ನೇ ಹಾಳು ಮಾಡಿ ಸರ್ವನಾಶ ಮಾಡಿಬಿಟ್ಲು. ಅವಳಿಗೆಲ್ಲ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಮಾತು ಅವಳು ಹೇಳುವ ಅವಕಾಶ ಇದ್ದಿತ್ತು. ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸರೇ ಮೇಲೆ ಬರುತ್ತಲ್ಲ, ಅವಳ ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ. ಇವಳಿಗೆ ಶಿಫಾರಸೆ ಬೇಕು. ಮತ್ತು ಎಲ್ಲರಿಗೂ ಕೋಟಿ ಯಾರ ಹತ್ರ ಕೋಟಿ ಹಣ ಉಂಟು, ಯಾರ ಹತ್ರ 1 ಲಕ್ಷ ಹಣ ಇರಲಿ. ಮತ್ತು ಅವ್ನು ಮೀನು ಉಡುಪಿಯಲ್ಲಿ ಒಬ್ಬ ಮೀನು ಮಾರುವವನಿಗೆ 5 ಲಕ್ಷ ವಂಚನೆ ಮಾಡಿದ್ದಾರೆ. ಪಾಪ ಅವನೇನು ಒಂದು ಮೀನು ಮಾಡ್ಕೊಂಡು ಜೀವನ ಮಾಡ್ತಿದ್ದೆ, ಅವನಿಗೆ ಅತ್ಯಾಚಾರ ಕೇಸ್ ಹಾಕ್ತದೆ ಅಂತೇಳಿ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಇಂಥವೆಲ್ಲ ಮನೇಲಿ ಅವಳೇ ನೋಡ್ಕೊಳ್ಳಿಲ್ಲ ಅಥವಾ ಮನೆ ಅವಳ ಮನೆ ನೋಡ್ಕೊಂಡು ಸ್ವಂತ ನಾನೇ ಮನೆಯಲ್ಲಿ ಇದ್ದೇನೆ. ಇವಳಿಗೆ ನನ್ನ 25 ವರ್ಷ ನಾನು ಮನೆ ಬಾಡಿಗೆ ಕೊಟ್ಟಿದ್ದೆ. ನಾನು ಸ್ವಂತ ಕಟ್ಟಿದ ಮನೆ. ಆವಾಗ ಆ ಕಾಲದಲ್ಲಿ 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ. ಆ ಮನೆ ಬಾಡಿಗೆ ನನ್ನ ಹೆಂಡತಿ ಬಿಡ್ತಿದ್ದೆ. 8,000 ರೂಪಾಯಿ ಮನೆ ಬಾಡಿಗೆ ಬರ್ತಿದ್ದೆ. ಗ್ಯಾರೇಜ್ ಬಾಡಿಗೆ ಒಂದು 4,000 ಬರ್ತಿದ್ದೆ. ತಿಂಗಳ 12,000 ಆದಾಯ ಇತ್ತು. ಮತ್ತು 25, 15, 25, 30 ತೆಂಗಿನ ಮರಗಳಿತ್ತು. ಅದು ಉತ್ಪತ್ತಿ ಬಂದು ಬಂಡ ಎಲ್ಲ ಮರಿ ನನ್ನ ಹೆಂಡತಿ ಜೀವನ ಮಾಡ್ತಿದ್ಲು. ಮತ್ತು ಇವಳಿಂದ ಮನೆ ಜೀವನ ನಡೀಲಿಲ್ಲ. ಇವಳು 1 ರೂಪಾಯಿ ಕೊಡುವ ಯೋಗ್ಯತೆ ಇವಳಿಗೆ ಇಲ್ಲ. ಸೈನಿಕರಿಗೆ ದುಡ್ಡು ಕೊಟ್ಟು ಸಂತೋಷವೇ.
ನಾನಲ್ಲ ಅಂತ ಹೇಳುವುದಿಲ್ಲ. ಅದು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದೀರಾ ಅಥವಾ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವದಿಂದ ಅವ್ರನ್ನ ಬಾಳಿಸ್ಕೊಂಡು ಹೋಗ್ತೀರಾ, ಅವ್ರಿಗೆ ಒಂದು ತುತ್ತು ಅನ್ನ ಕೊಟ್ಟಿದ್ರೆ ಅದು ನಾನು ಹೆಮ್ಮೆ ಪಡ್ತೇನೆ. ಇವಳು ಒಂದು ತಂದೆಗೆ ದ್ರೋಹ ಮಾಡ್ಕೊಂಡು ಒಂದು ತುತ್ತು ಅನ್ನ ಕೊಡೋ ಯೋಗ್ಯತೆ ಇಲ್ಲದೆ ಇವಳಿಗೆ ಅಂತ ದೇಶ ಸೇವೆ, ಈ ದೇಶ ನಾನು ಸೇವೆ ಒಪ್ಪುವುದಿಲ್ಲ. ಇದು